I'm back with a banger. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ. ಮೊದಲನೇ ಅಪ್ಡೇಟ್ ಹೋಗೋಣ. ಯಾವ್ದು ಇದ್ದಂಗೆ ಸೂಪರ್ ಫಸ್ಟ್ ಅಪ್ಡೇಟ್ ಬರ್ತಾ ಇದೆ. ವರ್ಲ್ಡ್ ಕಪ್ ರಿಲೇಟೆಡ್ 2027 ವರ್ಲ್ಡ್ ಕಪ್ಗೆ ಸ್ಕ್ವಾಡ್ ಸೈಜ್ ರಿಲೇಟೆಡ್ ಆಲ್ಟರೇಷನ್ ಆಗಬೇಕು. ಈ ನಾರ್ಮ್ ರೂಲ್ ಏನಿದೆ 15 ಮೆಂಬರ್ ಸ್ಕ್ವಾಡ್ ಅನ್ನೋದು ಇದು ಹೋಗಬೇಕು. 15 ಮೆಂಬರ್ ಸ್ಕ್ವಾಡ್ ಬೇಡ, ನಮಗೆ 17 ಮೆಂಬರ್ ಸ್ಕ್ವಾಡ್ ಬೇಕು, ಎಲ್ಲರಿಗೂ ಕೂಡ ಇದೇ ಇರಬೇಕು ಅಂತ ಹೆಡ್ ಕೋಚ್ ಆಗಿರುವಂತ ಆಸ್ಟ್ರೇಲಿಯಾದವ್ರು ಕಾಲ್ ಮಾಡಿದ್ರೆ ಇದನ್ನ. ಇದು 15 ಮೆಂಬರ್ ಎಲ್ಲ ಸಾಲ್ತಾ ಇಲ್ಲ, 17 ಮೆಂಬರ್ ಇತ್ತು ಅಂದ್ರೆ ಬೆಟರ್ ಆಗಿರುತ್ತೆ. ಒಬ್ರು ಪ್ಲೇಯರ್ಗೆ ಇಂಜುರಿ ಆಗಂಗಿಲ್ಲ, ಏನೂ ಆಗಿಲ್ಲ, ಸಿಕ್ಕಾಪಟ್ಟೆ ಒಂಥರ ಹೌದು ಟೆಸ್ಟ್ ಆಗುತ್ತೆ. 15 ಮೆಂಬರ್ ಸ್ಕ್ವಾಡ್ ಇತ್ತು ಅಂತಂದ್ರೆ ಎಲ್ಲಾನು ಕೂಡ ಟೆಸ್ಟ್ ಆಗುತ್ತೆ. ಇಲ್ಲ ಇವ್ರು ಹೆಂಗ್ ಮಾಡ್ತಾರೆ, ಇಂಜುರಿ ಆಯ್ತು ಅನ್ನೋ ಪ್ಲೇಯರ್, ಈ ಪ್ಲೇಯರ್ಗೆ ಇಂಜುರಿ ಆಯ್ತು ಹೆಂಗ್ ಮಾಡ್ತಾರೆ, ಇವ್ರನ್ನ ಕರೆಸ್ತಾರ ಹಂಗೆ ಹೆಂಗ್ ಆಲ್ಟ್ರೇಷನ್ ಮಾಡ್ಕೋತಾರೆ ಅನ್ನೋದು ಒಂದು ಸ್ವಲ್ಪ ಚಾಲೆಂಜಿಂಗ್ ಏನೇ. ಸೊ ಆ ಒಂದು ಚಾಲೆಂಜಿಂಗ್ ಕಂಡೀಷನ್ಸ್ ಅಲ್ಲಿ ಅವರು ಹೆಂಗೆ ಆಲ್ಟರ್ ಮಾಡ್ಕೊಂತಾರೋ ಅದನ್ನು ಕೂಡ ಒಂದು ಟೆಸ್ಟಿಂಗ್ ಪ್ರೋಸೆಸ್ ಅಂತ ಹೇಳಬೇಕು. ಸೊ ಆ ಟೆಸ್ಟಿಂಗ್ ಪ್ರೋಸೆಸ್ ಎಲ್ಲ ಏನು ಬೇಕಾಗಿಲ್ಲ, ನಮಗೆ 17 ಮೆಂಬರ್ಸ್ ಕೂಡ ಇದು ಬೆಟರ್ ಆಗಿರುತ್ತೆ ಅಂತ ಇವ್ರು ಹೇಳ್ತಾ ಇರೋದು. ಅಂಡ್ ಇದಕ್ಕೆ ಇಂಡಿಯನ್ಸ್ನು ಕೂಡ ಸಿಕ್ಕಾಪಟ್ಟೆ ಜನ ಎಕ್ಸಿಕ್ಯೂಟರ್ಸ್ ಆಗಿರ್ಬೋದು, ಕಾಮೆಂಟೇಟರ್ಸ್ ಆಗಿರ್ಬೋದು, ಸೊ ಅವರೆಲ್ಲ ಪರವಾಗಿನೇ ಹೇಳಿದ್ದಾರೆ 15 ಮೆಂಬರ್ ಬೇಡ, 17 ಮೆಂಬರ್ ಇತ್ತು ಅಂತಂದ್ರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಅನ್ನೋದಿರುತ್ತೆ. ಏನಾದ್ರು ಆಯ್ತು ಅಂತ ಅಂದಾಗ, ಅಥವಾ ಇನ್ನೊಂದೆರಡು ಕ್ರಿಕೆಟರ್ಸ್ನ ಜಾಸ್ತಿ ಹಾಕೊಂಡು ಹೋಗ್ಬೋದು ನಾವು, ಅವ್ರನ್ನ ಬಿಟ್ರಿ ಅಂತೆಲ್ಲ ಕೇಳೋದಿರೋದಿಲ್ಲ. 17 ಮೆಂಬರ್ಸ್ ಕೂಡ ಆಯ್ತು ಅಂತಂದ್ರೆ ಹೇಳಿದ್ದಾರೆ. ಸೊ ನೋಡೋಣ 17 ಮೆಂಬರ್ಸ್ಗೆ ಏನಾದ್ರು ಅಪ್ಗ್ರೇಡ್ ಮಾಡ್ತಾರ ICC ಅವರು, ಅಥವಾ ಆ ಒಂದು ರೆಗ್ಯುಲರ್ ಆಗಿ 50 ಮೆಂಬರ್ಸ್ ಸ್ಕ್ವಾಡ್ ಏನಿದೆ ಅದನ್ನೇ ರಿಟರ್ನ್ ಮಾಡಿದ್ರು ಆ ರೂಲ್ ಅಂತ. ಅಪ್ಡೇಟ್ ನಂಬರ್ 2, ಐಝೋನ್ ಸ್ಕ್ವಾಡ್ ಪ್ರಕಟ ಆಗಿದೆ ದುಲೀಪ್ ಟ್ರೋಫಿಗೆ. ಅದರಲ್ಲಿ ಆಶ್ಚರ್ಯಕರವಾಗಿ ವೈಸ್ ಕ್ಯಾಪ್ಟನ್ ಮಾಡಿದರೆ ವೈಭವ್ ಸೂರ್ಯವಂಶಿನ. ಇದು ಸೀರಿಯಸ್ಲಿ ಓವರ್ ಆಯ್ತು ಗುರು. ಹೌದು ಹೈಪಲ್ ಇದಾರೆ ಅನ್ನೋ ಅಂತ ಮಾತ್ರಕ್ಕೆ ಸಿಕ್ತಂಗೆ ಮಾಡೋದಿದೆಯಲ್ಲ, 15 ವರ್ಷದ ಹುಡುಗನ ಕರ್ಕೊಂಡೋಗ್ಬಿಟ್ಟು ವೈಸ್ ಕ್ಯಾಪ್ಟನ್ಸಿ ಕೊಡೋದಿದೆಯಲ್ಲ, ಕಲಿತಾವ್ರೆ ಗುರು. ಇನ್ನ ರೆಡ್ ಬಾಲ್ ಫಾರ್ಮೇಟ್ ಅದು, ವೈಟ್ ಬಾಲ್ ಫಾರ್ಮೇಟ್ ಅಲ್ಲ. ಅವ್ರಿಗಿರೋದನ್ನೇ ಏನು 200 ರನ್ ಹೊಡೆದಿರಂತೆ ಆ ರೆಡ್ ಬಾಲ್ ಫಾರ್ಮೇಟ್ ಅಲ್ಲಿ. ಅಂಡ್ ಎಷ್ಟು ಅವ್ರ ಆವ್ರೇಜ್ ಏನೋ 17 ಇದೆಯಂತೆ. ಅವ್ರಿಗೆ ವೈಸ್ ಕ್ಯಾಪ್ಟನ್ಸಿನ ಅಲ್ಲಿ ನಿನ್ನೆ ಯಾಕೆ ಹುರ್ಕಂತಿದ್ಯಾ, ಕೊಡ್ಲಿ ಬಿಡೋಗುರು ಅಂತ ಹೇಳ್ಬೋದು. ಹರ್ಷ ಬೋಗ್ಲವರು ಕೂಡ ಅದ್ರ ರಿಲೇಟೆಡ್ ಪೋಸ್ಟ್ ಹಾಕಿದ್ದಾರೆ. ಇದು ಅನ್ಆಕ್ಸೆಪ್ಟಬಲ್. 15 ವರ್ಷದ ಹುಡುಗಂಗೆ ನೀವು ವೈಸ್ ಕ್ಯಾಪ್ಟನ್ಸಿನ ತೊಗೊಂಡೋಗ್ಬಿಟ್ಕೊಡೋದು. ಅಟ್ಲೀಸ್ಟ್ ಆ ಮನುಷ್ಯಂಗೆ ಸ್ವಲ್ಪ ಕಲಿಯೋದಿಕ್ ಬಿಡಿ. ಅವ್ರು ಫಸ್ಟ್ ಕಲೀಲಿ, ಸ್ವಲ್ಪ ಮಟ್ಟಿಗೆ ಕಲೀಲಿ, ಆಮೇಲೆ ವೈಸ್ ಕ್ಯಾಪ್ಟನ್ಸಿನ ಕೊಡಿ, ಜವಾಬ್ದಾರಿನ ಕೊಡಿ. ನೀವು ಏನು ಕಲ್ತಾ ಇಲ್ಲ, ಒಂದು 17-18 ವರ್ಷಕ್ಕೆ ನೀವು ಜವಾಬ್ದಾರಿನ ಕೊಟ್ರಿ ಅಂತಂದ್ರೆ ನಿಭಾಯಿಸೋದಕ್ಕೆ ಅವ್ರಿಗೆ ಕೇಪಬಿಲಿಟಿ ಅನ್ನೋದಿರುತ್ತೆ. ನೀವು ಬರ್ತಾ ಇದ್ದಂಗೆ ನೀವು ಕೊಟ್ಬಿಟ್ರಿ ಅಂತಂದ್ರೆ ವೈಸ್ ಕ್ಯಾಪ್ಟನ್ಸಿ ತಗೋ, ವೈಸ್ ಕ್ಯಾಪ್ಟನ್ಸಿ ಎಲ್ಲ ಅಲ್ಲೆಲ್ಲ ಮಾಡ್ಕೊಂಬಂದಿದ್ಯಾ, ಇಲ್ಲೂ ತಗೋ ವೈಸ್ ಕ್ಯಾಪ್ಟನ್ಸಿ ರೆಡ್ ಬಾಲ್ ಫಾರ್ಮೆಟ್ಲಿ ಅಂತಂದ್ರೆ ಇದು ಸರಿ ಇರೋದಿಲ್ಲ. ಸ್ವಲ್ಪ ಪ್ಲೇಯರ್ಗೆ ಅಡ್ಜಸ್ಟ್ ಆಗೋದಕ್ಕೆ ಬಿಡಿ, ಆಡೋದಕ್ಕೆ ಬಿಡಿ ಆ ಫಾರ್ಮೆಟ್ನ. ಸ್ಟಾರ್ಟಿಂಗ್ ಅಲ್ಲಿ ಏನಕ್ಕೆ ಪ್ರೆಷರ್ ಆಗ್ತೀರಾ, ಸ್ಟಾರ್ಟಿಂಗ್ ಅಲ್ಲಿ ಏನಕ್ಕೆ ಒಂದು ಕ್ಯಾಪ್ಟನ್ಸಿ ಅನ್ನೋ ಒಂದು ವೈಸ್ ಕ್ಯಾಪ್ಟನ್ಸಿ ಅನ್ನೋ ಒಂದು ಪ್ರೆಷರ್ನ ತುಂಬ್ತಾ ಇದ್ದೀರಾ ಅಂತ ಹೇಳಿದರೆ. ವೈಸ್ ಕ್ಯಾಪ್ಟನ್ಸಿ ಅಷ್ಟೊಂದೇನು ರೋಲ್ ಇಲ್ಲದೆ ಇರ್ಬೋದು. ಇಶಾನ್ ಕಿಶನ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಈ ಒಂದು ಈಸ್ಟ್ ಝೋನ್ಗೆ. ಬಟ್ ಆದ್ರೂ ಕೂಡ ಅವ್ರೇನಾದ್ರು ಇಂಜುರಿ ಆಯಿತು ಅಂದ್ರೆ ಇವರೇ ಟೀಮ್ನ ನಿಭಾಯಿಸಬೇಕಾಗಿರುವಂಥ ಜವಾಬ್ದಾರಿ ಅನ್ನೋದು ಬರುತ್ತೆ. ಸೊ ಸೀರಿಯಸ್ಲಿ ಸಿಲಿ ಅಂತ ಅನ್ಸುತ್ತೆ ಮಗ ನನಗೆ. ನಾವು ಈ ಟೈಮಲ್ಲಿ 15 ವರ್ಷದ ಹುಡುಗಂಗೆ ವೈಸ್ ಕ್ಯಾಪ್ಟನ್ಸಿನ ಆಡಕ್ಕೆ ಬಿಡಬೇಕು, ಫ್ರೀಯಾಗಿ ಆಡೋದಕ್ಕೆ ಬಿಡಬೇಕು. ಅವ್ರನ್ನ ಆಕ್ಸೆಪ್ಟ್ ಮಾಡ್ತಾರೆ, ವೈಸ್ ಕ್ಯಾಪ್ಟನ್ ಆಗ್ತೀನಿ ಅಂತಂದ್ರೆ ಆಗ್ತೀನಿ ಬಿಡೋರು. ನನಗೆ ಹಂಗೆ ಒಂದು ಸ್ವಲ್ಪ ಫ್ಲೆಕ್ಸ್ ಬಂದ್ಬಿಡುತ್ತೆ ಅವ್ರಿಗೆ. ಇಲ್ಲ ಹಂಗೆ ಹಿಂಗೆ ಅನ್ನೋ ಥರ. ಈಗ ಹೆಂಗಿದ್ರು ಅಟ್ಟಕ್ಕೆ ಏರ್ಸ್ಬಿಟ್ಟಿದ್ದಾರೆ. ಅವ್ರ ವೈಸ್ ಕ್ಯಾಪ್ಟನ್ಸಿ ಕೂಡ ಕೊಡೋರು ವೈಸ್ ಕ್ಯಾಪ್ಟನ್ಸಿ ತಾನೆ ನಾನು ಮಾಡ್ತೀನಿ ಅನ್ನೋ ಥರ ಇರುತ್ತೆ. ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಸೆಕ್ಷನ್ ಆಗಪ್ಪ ಆನೆಸ್ಟ್ ಆಗಿ. ಅಪ್ಡೇಟ್ ನಂಬರ್ 3, ರೋಹಿತ್ ಶರ್ಮಾ ಬಗ್ಗೆ ಮಾತಾಡಿದ್ರೆ ಜಾಸ್ ಬಟ್ಲರ್ ಅಂಡ್ ಟ್ರಾವಿಸ್ ಹೆಡ್ ಅವರು. ಸೊ ಇಬ್ರು ಅಟ್ ಎ ಟೈಮ್ ಮಾತಾಡಿಲ್ಲ, ಇಬ್ರು ಬೇರೆ ಟೈಮಲ್ಲಿ ಮಾತಾಡಿದ್ದಾರೆ. ಐ ಥಿಂಕ್ ಅಲಾಟ್ ಫ್ರಮ್ ರೋಹಿತ್ ಶರ್ಮಾ ಅಂಡ್ ಇನ್ಸ್ಪೈರ್ಡ್ ಫ್ರಮ್ ರೋಹಿತ್ ಶರ್ಮಾ ಅಲಾಟ್ ಅಂತ ಟ್ರಾವಿಸ್ ಹೆಡ್ ಅವರು ಹೇಳಿದ್ದಾರೆ. ಅಂಡ್ ಗೊತ್ತಿರೋದು ನಿಮಗೆ ಜಾಸ್ ಬಟ್ಲರ್ ಅವರು ಸಿಕ್ಕಾಪಟ್ಟೆ ರೋಹಿತ್ ಶರ್ಮಾ ಅವರು ಒಂದು ರೇಂಜಿಗೆ ಒಂಥರ ಫ್ಯಾನ್ ಅಂತಾನೆ. ಯಾಕಂದ್ರೆ ಅವ್ರು ಟಿವಿಲಿ ಯಾರು ಮ್ಯಾಚ್ ನಡೀತಿದ್ರು ಕೂಡ ನೋಡೋದಿಲ್ವಂತೆ. ರೋಹಿತ್ ಶರ್ಮಾ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಫುಲ್ ಅವ್ರು ಔಟ್ ಆಗೋರು ಕೂಡ ನೋಡ್ತಾರಂತೆ. ಬೇರೆ ಯಾರ ಬ್ಯಾಟಿಂಗು ಕೂಡ ಅವ್ರು ಅಷ್ಟೇ ನೋಡೋದಿಲ್ವಂತೆ. ರೋಹಿತ್ ಆಡ್ತಿದ್ದಾರೆ ಅಂದ್ರೆ ಪಕ್ಕಾ ನೋಡ್ತಾರೆ, ಫುಲ್ ಫ್ಲಾಟ್ ಆಗಿ ನೋಡ್ತಾರಂತೆ. ಸೊ ಅವರು ಕೂಡ ಅದನ್ನೇ ಹೇಳಿರೋದು. ರೋಹಿತ್ ಶರ್ಮಾ ಇಸ್ ಬಿ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಯರ್ ಫ್ರಮ್ ಸಚ್ ಎ ಲಾಂಗ್ ಟೈಮ್. ಐ ಲವ್ ದ ವೇ ಹಿ ಪ್ಲೇಡ್, ಐ ಲವ್ ಹಿಸ್ ಸ್ಟೈಲ್ ಆ್ಯಂಡ್ ಲವ್ ದ ವೇ ಈ ಕ್ಯಾಪ್ಟನ್ ಹಿಸ್ ಸೈಡ್ ಅಂತ ಹೇಳಿದ್ದಾರೆ. ಸೊ ಕಲ್ತಿದ್ದಾರೆ ಸಿಕ್ಕಾಪಟ್ಟೆ. ಇವರು ಹೇಳಿದ್ದಾರೆ, ಅವರು ಹೇಳಿದ್ದಾರೆ ರೋಹಿತ್ ಶರ್ಮಾಯಿಂದ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಅಂತ. ಸೊ ನೋಡಿ, ಇದಕ್ಕಿಂತ ಇವರೇ ಲೆಜೆಂಡ್ಸ್ ಆಫ್ ದ ಗೇಮ್ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಜಾಸ್ ಬಟ್ಲರು T20 ಜೊತೆ ಬಂದಾಗ ಲೆಜೆಂಡ್ಸ್ ಆಫ್ ದ ಗೇಮು ಆ್ಯಂಡ್ ಅಕ್ರಾಸ್ ದ ಗ್ಲೋಬ್ ರೆಕಗ್ನೈಸ್ ಇರುವಂಥ ಬ್ಯಾಟರ್ಗಳು ಇಬ್ಬರೂ ಕೂಡ. ಸೊ ಇವರೇ ರೋಹಿತ್ ಶರ್ಮಾ ಅವರ ಒಂಥರ ಫ್ಯಾನ್ ಮೂಮೆಂಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ. ಸೊ ರೋಹಿತ್ ಶರ್ಮಾ ಅವ್ರ ಲೆವೆಲ್ಲೇ ಬೇರೆ, ಅದು ಇಂಡಿಯನ್ಸಿಗೆ ಅರ್ಥ ಆಗಲ್ಲ ಅಷ್ಟೇ. ಅಪ್ಡೇಟ್ ನಂಬರ್ 4, ರೀಸೆಂಟ್ ಆಗಿ ಗ್ಯಾರಿ ಸ್ಕೋಬರ್ ವೆಸ್ಟ್ ಇಂಡಿಯನ್ ಕ್ರಿಕೆಟರು, ಲೆಜೆಂಡ್ಸ್ ಆಫ್ ದ ಗೇಮು ತೀರ್ಕೊಂಡ್ರು, ಗೊತ್ತಿರೋದೆ ನಿಮಗೆ. ಸೊ ಒಂದು ಸೀರೀಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪಾಕಿಸ್ತಾನ ಅಗೇನ್ಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತಾ ಇತ್ತು. ವೆಸ್ಟ್ ಇಂಡೀಸ್ ಅದು ಟೆಸ್ಟ್ ಸೀರೀಸು. ಫಸ್ಟ್ ಮ್ಯಾಚ್ ಆಗೋಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡಿದ್ರು ಡ್ಯಾರನ್ ಸಾಮಿ ಅವರು. ಈ ಟೆಸ್ಟ್ ಸೀರೀಸ್ ನಾವು ಡೆಡಿಕೇಟ್ ಮಾಡ್ತಿದ್ದೀವಿ ಸ್ಕೂಬರ್ ಅವ್ರಿಗೆ, ಯಾಕಂದ್ರೆ ಅಷ್ಟೊಂದೆಲ್ಲ ಮಾಡಿದ್ರೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ಗೆ. ಈ ಸೀರೀಸ್ ನಾವು ಗೆದ್ದು ತೋರಿಸ್ತೀವಿ ಆ್ಯಂಡ್ ಡೆಡಿಕೇಟ್ ಮಾಡ್ತೀವಿ ಅವರಿಗೆ ಅಂತ ಹೇಳಿದ್ರು. ಸೊ ಫಸ್ಟ್ ಮ್ಯಾಚ್ನ ಹೇಳ್ದಂಗೆ ವೆಸ್ಟ್ ಇಂಡೀಸ್ ಅವರು ಪಾಕಿಸ್ತಾನ ಮೇಲೆ ಗೆದ್ದಿದ್ದಾರೆ. 120ಗೆಲ್ಲ ಆಲ್ ಔಟ್ ಆಗೋಗ್ಬಿಟ್ರು ಪಾಕಿಸ್ತಾನದವರು. ಬಾಬರ್ ಆಜಮ್ ಕ್ಯಾಪ್ಟನ್ ಆದಷ್ಟು ಬಿಟ್ರಷ್ಟು ಡುಬಾಕ್ ಪ್ರದರ್ಶನ ಅಂತೂ ಬಂದಿದೆ ಪಾಕಿಸ್ತಾನದಿಂದ.
ಪಾಕಿಸ್ತಾನ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ಗೆ ವೆಸ್ಟ್ ಇಂಡೀಸ್ ಮೇಲೆ ಹೊಡಿಬೇಕಾಗಿತ್ತು, ಎಕ್ಸ್ಪೆಕ್ಟೇಷನ್ ಇತ್ತು ಹೊಡಿತಾರೆ ಅಂತ. ಬಟ್ ಇಲ್ಲ, ವೆಸ್ಟ್ ಇಂಡೀಸ್ ಅವರು ಒಂದು ಇದನ್ನ ತೋರಿಸ್ಬಿಟ್ಟು ನೋಡಿ, ಸಾಲ ತಗೊಂಡು ಆಡ್ತಾ ಇದ್ರಲ್ಲಿ ICC ಕಡೆಯಿಂದ ಅವರು ಸಾಲ ಮಾಡ್ಕೊಂಡು ಆಡ್ತಾ ಇರೋಂಥ ವೆಸ್ಟ್ ಇಂಡೀಸ್, ಲೋನ್ ತೊಗೊಂಡು ಆಡ್ತಾ ಇರೋಂಥ ವೆಸ್ಟ್ ಇಂಡೀಸ್ ಟೀಮು ಒಂದು ಪಾಕಿಸ್ತಾನ್ಗೆ ಆರಾಮಾಗಿ ಸಲೀಸಾಗೆ ಹೊಡೆದಿದೆ ಫಸ್ಟ್ ಮ್ಯಾಚಲ್ಲಿ. ಆ್ಯಂಡ್ ಇವರು ಅದನ್ನ ಡೆಡಿಕೇಟ್ ಮಾಡಿದರೆ ತೀರ್ಕೊಂಡಂತ ಲೆಜೆಂಡ್ರಿ ಪ್ಲೇಯರ್ಗೆ. ಅಪ್ಡೇಟ್ ನಂಬರ್ 5, ಇರ್ಫಾನ್ ಪಠಾನ್ ಅವರು ಕ್ವಶನ್ ಮಾಡಿದ್ದಾರೆ, ಏನಕ್ಕೆ ಕ್ಯೂಬ್ ನಬಿ ಅವ್ರನ್ನ ಹಾಕೊಂಡಿಲ್ಲ ಅಂತ. ಈ ಟೆಸ್ಟ್ ಸೀರೀಸ್ ನಡೀತಿದೆಯಲ್ಲ ಶ್ರೀಲಂಕಾ ಅಗೇನ್ಸ್ಟು, ಅದಕ್ಕೆ ನಾನು ಹೇಳಿದೆ ಏನಕ್ಕೆ ಅವ್ರು ನಬೀನ ಹಾಕೊಂಡಿಲ್ಲ, ಯಾರನ್ನು ಹಾಕೊಂತೀರ, ಯಾರೋ ಸ್ಪಿನ್ನರ್ನ ಹಾಕೊಂತೀರ, ಅವ್ರು ಹೆಸರೇ ಕೇಳಿಲ್ಲ ಅಂದವ್ರನ್ನೆಲ್ಲ ಹಾಕೊಂತೀರ. ಅಲ್ಲಿ ಹೊಸೊಬ್ರನ್ನ ಹಾಕೊಂಡಿದಾರಲ್ಲಪ್ಪ ಅಲ್ಲಿ ಮಧ್ಯಪ್ರದೇಶ ಪ್ಲೇಯರ್ನ, ಸೊ ಆ ಸ್ಪಿನ್ನರ್ನ ಹಾಕೊಂಡಿದ್ರು ಪಲ್ಲು ಇವ್ರನ್ನ ಹಾಕೊಂಬೋದಾಗಿರ್ತಾ ಅಂತ ನಾನೇ ಕ್ವಶನ್ ಮಾಡಿದ್ದೆ. ಸೊ ಇವರು ಕೂಡ ಅದನ್ನೇ ಕ್ವಶನ್ ಮಾಡ್ತಾರೆ. ಸೊ ಯಾವ ಥರ ಇಂಪ್ಯಾಕ್ಟ್ ಮಾಡಿದ್ರು ಅಂದರೆ ರಣಜಿ ಟ್ರೋಫಿಲಿ ಸೀನಿಯರ್ ಕ್ರಿಕೆಟರ್ಸ್ಗಳಿಗೆ ಕಾಟ ಕೊಟ್ಟಿದ್ರು. ಇರ್ಫಾನ್ ಪಠಾನ್ ಹೇಳ್ತಿರೋದು ಅದನ್ನೇ, ಸೀನಿಯರ್ ಕ್ರಿಕೆಟರ್ಸ್, ಸೀನಿಯರ್ ಪ್ರೋಸ್ಗಳಿಗೆ ಇವರು ಕಾಂಪಿಟೇಷನ್ ಆಗಿಬಿಡಿದ್ರು, ಫೈಟ್ನ ಕೊಟ್ಟಿದ್ರು. KL ರಾಹುಲ್ ಕೂಡ ಸ್ಟ್ರಗಲ್ ಮಾಡಿದ್ರು ಒಂದು ರೇಂಜಿಗೆ ಅಕ್ಯೂಬ್ ನಬೀನ ಎದುರಿಸಬೇಕಾದ್ರೆ. ಸೊ ಅಂಥ ಒಬ್ಬ ಪ್ಲೇಯರ್ನ ನೀವು ಕೂರಿಸ್ತೀರಾ ಅಂತ ಅಂದರೆ, ಯಾರ್ಯಾರು ಹಾಕೊಂತೀರಾ ಅಂತಂದರೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಒಬ್ರು ಪ್ಲೇಯರ್ಗೆ ಮಾಡ್ತಿರೋಂಥ ಮೋಸ ಇದು ಅಂತ ಡೈರೆಕ್ಟಾಗೆ ಸ್ಲ್ಯಾಮ್ ಮಾಡಿದ ಸೆಲೆಕ್ಷನ್ ಕಮಿಟಿನ. ಇನ್ನೇ ಅವಾಗಿರೋ ಅಕ್ಯೂಬ್ ನಬಿ ಇವಾಗ ರಣಜಿ ಟ್ರೋಫಿ ಆಗಿದೆ ಆ್ಯಂಡ್ ನೆಕ್ಸ್ಟ್ ಸೀರೀಸಲ್ಲಿ ಸಖತ್ತಾಗಿರೋಂಥ ಸೀರೀಸಲ್ಲಿ ಅವ್ರು ಹಾಕೊಂತಿಲ್ಲ ಅಂತಂದರೆ, ಸೊ ಇನ್ನೇನಕ್ಕೆ ಆಡಬೇಕು ರಣಜಿ ಟ್ರೋಫಿನ, ಏನಕ್ಕೆ ಆಡಬೇಕು ರಣಜಿ ಟ್ರೋಫಿಲಿ ಹೈಯೆಸ್ಟ್ ನಂಬರ್ ಆಫ್ ವಿಕೆಟ್ಸ್ನ ಏನಕ್ಕೆ ತೆಗಿಬೇಕು. ಸೊ ಒಂಥರ ವ್ಯಾಲ್ಯೂನೇ ಇಲ್ಲ ರಣಜಿ ಟ್ರೋಫಿಗೆ ಅನ್ನೋ ಥರ ಆಯಿತು. ರಣಜಿ ಟ್ರೋಫಿನ ಏನಕ್ಕೆ ಆಡಬೇಕು, ಅಲ್ಲಿ ಯಾರು IPL ಆಡೋರನ್ನ ತೊಗೊಂಡ್ಬಂದ್ಬಿಡ್ತೀರಾ, ಯಾರ್ಯಾರನ್ನೋ ಕರ್ಕೊಂಬಂದ್ಬಿಡ್ತೀರಾ ಅಲ್ಲಿ. ಸೊ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಪ್ಯೂರ್ ರಣಜಿ ಟ್ರೋಫಿ ಪರ್ಫಾರ್ಮೆನ್ಸ್ ಮೇಲೆ ಸೆಲೆಕ್ಟ್ ಮಾಡಬೇಕು. ಅಪ್ಡೇಟ್ ನಂಬರ್ 6 ತಗೊಳ್ರಪ್ಪ, ಇವಾಗ ಇವ್ರ ಹೆಸರು ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಅದೇ CSK ಹೆಡ್ ಕೋಚ್, ಮಾಜಿ ಹೆಡ್ ಕೋಚ್ ಆಗಿದ್ದಂಥ ಸ್ಟೀಫನ್ ಫ್ಲೆಮಿಂಗ್ಸ್ ಅವರ ಹೆಸರು ಸಿಕ್ಕಾಪಟ್ಟೆ ಹರಿದಾಡ್ತಿದೆ ಇಂಗ್ಲೆಂಡ್ ಪಾಳೆಯದಲ್ಲಿ. ಅದೇ ಟೆಸ್ಟ್ ಕ್ರಿಕೆಟ್ಗೆ ಇವರು ಹೆಡ್ ಕೋಚ್ ಆಗಬಹುದು ಅನ್ನೋ ಥರ. ಯಾಕಂದರೆ ಫಸ್ಟ್ ಬರ್ತಾ ಇದೆ ಹೆಸರು ಆ್ಯಂಡಿ ಫ್ಲವರ್ಸ್, ನಮ್ಮ RCB ಕೋಚ್ದು ಹರಿದಾಡ್ತಾ ಇತ್ತು. ಅದಾದಮೇಲೆ ಮೈಕಲ್ ವ್ಯಾಗನ್ ಅವ್ರದ್ದು ಹರಿದಾಡ್ತಾ ಇತ್ತು. ಸೊ ಅವರು ಇಲ್ಲ ಅಂತ ಹೇಳ್ಬಿಟ್ರು, ಇವರು ಇಲ್ಲ ಅಂತ ಹೇಳ್ಬಿಟ್ರು, ಆ್ಯಂಡಿ ಫ್ಲವರ್ನು ಕೂಡ. ಸೊ ಇವಾಗ ಹರಿದಾಡ್ತಾ ಇರೋ ಹೆಸರು ಯಾವುದು ಅಂತ ಅಂದರೆ ಸ್ಟೀಫನ್ ಫ್ಲೆಮಿಂಗ್ಸ್ ಅವರ ಹೆಸರು. ಹೌದು, ಸ್ಟೀಫನ್ ಫ್ಲೆಮಿಂಗ್ಸು ಇಲ್ಲಿ CSK ಅದೆಲ್ಲ ಬಿಟ್ಟು ಹೋಗಿರೋದೆಲ್ಲ ನೋಡ್ತು ಅಂತಂದರೆ ಆಲ್ಮೋಸ್ಟ್ ಅದೇ ಟೈಮಲ್ಲೇ ಬಿಟ್ಟು ಹೋಗಿರೋದೆಲ್ಲ ನೋಡ್ತು ಅಂದರೆ ಅವರು ಕೂಡ ಎತ್ತಂಗಡಿ ಮಾಡಿದ್ರು ಬ್ರೆಂಡನ್ ಮೆಕಲಮ್ ಅವ್ರನ್ನ. ಅದೇ ಟೈಮಲ್ಲಿ ಇವರು ಕೂಡ ರಿಸೈನ್ ಮಾಡಿದ್ದು ಇದೆಲ್ಲ ನೋಡ್ತು ಅಂತಂದರೆ ಆದರೂ ಆಗ್ಬೋದು ಅನ್ನೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಅವರು IPLಗೆ ಬೇರೆ ಯಾವುದೇ ಟೀಮ್ಗೆ ಕಾಂಟ್ರಾಕ್ಟ್ನ ತೊಗೊಂಡಿಲ್ಲ ಅಲ್ಲಿ, ಈ ಟೀಮಿಗೆ ಕೋಚಿಂಗ್ ಮಾಡ್ತೀನಿ ಅಂತ. ಫುಲ್ ಫ್ಲೆಡ್ಜ್ ಆಗಿ ಇಂಗ್ಲೆಂಡ್ ಕಡೆ ಹೋದ್ರೂ ಹೋಗ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 7, ರುತುರಾಜ್ ಗಾಯಕ್ವಾಡ್ ಅವರು MS ಧೋನಿಯಿಂದ ನೀವೇನು ಕಲ್ತಿದ್ದೀರಾ ಅಂತ ಕೇಳಿದಾಗ ಕೊಟ್ಟಿರುವಂಥ ಉತ್ತರ ಇದು. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಅಬೌಟ್ ಕ್ರಿಕೆಟ್ ಫ್ರಮ್ MS ಧೋನಿ, ಬಟ್ ದ ಬಿಗ್ಗೆಸ್ಟ್ ಲೆಸನ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ MS ಧೋನಿ ಈಸ್ ಟು ಕೀಪ್ ಥಿಂಗ್ಸ್ ಸಿಂಪಲ್ ಆ್ಯಂಡ್ ಟ್ರಸ್ಟ್ ಬೋತ್ ದ ಪ್ರೋಸೆಸ್. ಸಿಂಪಲ್ ಆಗಿ ಇಟ್ಬಿಡು ಥಿಂಗ್ಸ್ನ, ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ಕೆ ಹೋಗ್ಬೇಡ, ಜಾಸ್ತಿ ಓವರಾಗೆ ಜಸ್ಟ್ ಟ್ರಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ, ತಲೆನ ಸಿಂಪಲ್ ಆಗಿಡು ಆ್ಯಂಡ್ ಆ ಪ್ರೋಸೆಸ್ನ ಟ್ರಸ್ಟ್ ಮಾಡು ಅನ್ನೋ ಥರ ಇವರು ಅದನ್ನು MS ಧೋನಿಯಿಂದ ಕಲ್ತಿದ್ರಂತೆ. ನೋ ಮ್ಯಾಟರ್ ವಾಟ್ ದ ಸಿಚುವೇಶನ್ ಈಸ್, ಅಂದರೆ ಯಾವುದೇ ಸಿಚುವೇಶನ್ ಬರಲಿ, ಎಂಥ ಸಿಚುವೇಶನ್, ವರ್ಸ್ಟ್ ಸಿಚುವೇಶನ್ ಆಗಿರಲಿ, ಬೆಸ್ಟ್ ಸಿಚುವೇಶನ್ ಆಗಿರಲಿ, ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಟ್ರಸ್ಟ್ ದ ಪ್ರೋಸೆಸ್. ಸೊ ಇದು ಅವರು ಹೇಳ್ಕೊಂಡು ಕೊಡಿದ್ರೆ ಆ್ಯಂಡ್ ಇವರು ಅದರಿಂದ ಕಲ್ತಿದ್ರಂತೆ. ಹಿ ಆಲ್ವೇಸ್ ರಿಮೈನ್ಸ್ ಕಾಮ್ ದ ಕಂಪೋಸ್ಡ್ ಆ್ಯಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾವ್ ಟ್ರೈ ಟು ಲರ್ನ್ ಫ್ರಮ್ ಏಮ್ ಅಂತ. ಸೊ ಹೌದು, ಇವರು ಕೂಡ ಎಲ್ಲೂ ಆರೋಗ್ಯಂಟಾಗಿ ರೊಚ್ಚಿಗೆ ಇದ್ದಿರೋಂಥದ್ದು, ಫ್ರಸ್ಟ್ರೇಟ್ ಆಗಿರೋಂಥದ್ದು ಅಥವಾ ಅಗ್ರೆಸಿವ್ ಆಗಿರುವಂಥದ್ದು ನಾವು ನೋಡೇ ಇಲ್ಲ. ರುತುರಾಜ್ ಗಾಯಕ್ವಾಡ್ ಅವರು ಕೂಡ ಒಂಥರ ಕಾಮ್, ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿ ಇರ್ತಾರೆ. ಇದೆಲ್ಲ ಎಲ್ಲಿಂದ ಬಂದಿದೆ ಅಂತಂದ್ರೆ MS ಧೋನಿ ಅವರಿಂದ, ತಲಾ ಫಾರ್ ಅ ರೀಸನ್. ಅಪ್ಡೇಟ್ ನಂಬರ್ 8, ಸುರೇಶ್ ರೈನಾ ಅವರು ಹಾರ್ದಿಕ್ ಪಾಂಡ್ಯ ಅವರಿಗೆ ಸಿಕ್ಕಾಪಟ್ಟೆ ಬಿಲ್ಡಪ್ನ ಕೊಟ್ಟಿದ್ದಾರೆ. ಹಾರ್ದಿಕ್ ಹ್ಯಾಸ್ ಶೋನ್ immense maturity over the last few years. ಮೆಚೂರಿಟಿನ ಅಂತ ಕಲ್ತ್ಕೊಂಡ್ಬಿಟ್ಟಿದ್ರೆ, ಮುಂಚೆ ಇದ್ದಂಗಿಲ್ಲ. ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾರೆ ಆ್ಯಂಡ್ ಟ್ರಾನ್ಸಿಷನ್ ಆಗಿದ್ದಾರೆ, ಅದು ಕಾಣಿಸ್ತಾ ಇದೆ ಎವಿಡೆಂಟಾಗೆ. ಮುಂಚೆ ನಾವು ನೋಡಿರುವಂಥ ಹಾರ್ದಿಕ್ ಪಾಂಡ್ಯನೇ ಬೇರೆ, ಪವರ್ ಹಿಟ್ಟಿಂಗು, ಅಜ್ಜಿ ಚಚ್ಚ ಹಾಕ್ಬಿಡೋರು ಎಲ್ಲ ಬೌಲರ್ಸ್ಗೂ. ಅಜ್ಜಿ ಒಂದು ಆ ರೀಜನ್, ಹಾರ್ದಿಕ್ ಪಾಂಡ್ಯ ರೀಜನ್ ಅಂತಲೇ ಹೆಸರಿಟ್ಬಿಟ್ರು ಒಂದು ಕಾಲದಲ್ಲಿ. ಅವನು ಲಾಂಗ್ ಆನ್ ಇಂದ ಹಿಡ್ಕೊಂಡು ಮಿಡ್ ವಿಕೆಟ್ ರೀಜನ್, ಸೊ ಅಲ್ಲಿವರೆಗೂ ಕೂಡ ಒಂಥರ ಸ್ಕ್ವೇರ್ ಲೆಗ್ವರೆಗೂ ಕೂಡ ಆ ರೀಜನ್, ಹಾರ್ದಿಕ್ ಪಾಂಡ್ಯ ರೀಜನ್ ಅಂದರೆ ಸೀಸ್ ಆಗೋಗುತ್ತೆ. ಎಸ್ಪೆಷಲಿ ಆ ಒಂದು ಕಂಟ್ರಿ ರೀಜನ್ ಇದೆಲ್ಲ, ಅಲ್ಲಿಗೆ ಹೊಡಿಯೋರು ಯಾವಾಗಲೂ ಜಾಸ್ತಿ. ಸಿಕ್ಸ್ಗಳ ಸುರಿಮಳೆನೇ ಹರಿಸೋರು ಹಾರ್ದಿಕ್ ಪಾಂಡ್ಯ ಒಂದು ಕಾಲದಲ್ಲಿ. ಬಟ್ ಇವಾಗ ಮೆಚೂರ್ಡ್ ಏನದ ಸಿಕ್ತಂಗೆ ಆಡೋದಿಲ್ಲ ಹಾರ್ದಿಕ್ ಪಾಂಡ್ಯ. ವೈಟ್ ಬಾಲ್ ಕ್ರಿಕೆಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಕಲ್ತಿದ್ದಾರೆ ವೈಟ್ ಬಾಲ್ ಕ್ರಿಕೆಟ್, ಒಂಥರ ಮಾಸ್ಟರ್ ಮಾಡಿಬಿಟ್ಟಿದ್ದಾರೆ. ಇವಾಗ ಯಾವಾಗ ಬೇಕೋ ಅವಾಗ ಡೆಲಿವರ್ ಮಾಡ್ತಾರೆ, ಸುಮ್ಮನೆ ಬಂದ್ಬಿಟ್ಟು ಚಚ್ಚೋದು, ಸುಮ್ಮನೆ ಬಂದ್ಬಿಟ್ಟು ಹೊಡೆಯೋದು. ಸೊ ಇದೆಲ್ಲ ಹಾರ್ದಿಕ್ ಪಾಂಡ್ಯ ಇವಾಗ ಸಿಕ್ಕಾಪಟ್ಟೆ ಮೆಚೂರ್ಡ್ ಏನದ ಕಲ್ತ್ಕೊಂಡಿದ್ದಾರೆ, ಅದು ಎಫರ್ಟ್ ಆಗ್ತಾ ಇದ್ದಾರೆ, ಕಲಿತಾ ಇದ್ದಾರೆ ಇನ್ನ. ಹೌದು ಗುರು, ಹಾರ್ದಿಕ್ ಪಾಂಡ್ಯ ಅವರ ಒಂದು ಮೆಚೂರಿಟಿ ಲೆವೆಲ್ ಯಾವಾಗ ಇನ್ನೂ ಇನ್ಕ್ರೀಸ್ ಆಗಿದೆ ಅಂದರೆ ಇವಾಗ ಯಾಕೆಂದರೆ BCCI ಅವರು ಹೇಳಿದ್ರು ಅವರಿಗೆ, ಹಾರ್ದಿಕ್ ಪಾಂಡ್ಯಗೆ, ಇಲ್ಲ ಗುರು ನೀನು ಬೌಲಿಂಗ್ ನೆಟ್ಟಿಗೆ ಮಾಡೋಕ್ಕಾಗ್ತಾ ಇಲ್ಲ ನೀನು ಅಂದರೆ ವರ್ಲ್ಡ್ ಕಪ್ಪಿಗೆ ಸೆಲೆಕ್ಷನ್ ನಿಮಗೆ ಇನ್ನೂ ಕೂತಲ್ಲೇ ಇರುತ್ತೆ, ಇನ್ನೂ ತೊಂದರೆ ಇರುತ್ತೆ ಅಂತ. ಅದಕ್ಕೋಸ್ಕರ ಹಾರ್ದಿಕ್ ಪಾಂಡ್ಯ 2027 ವರ್ಲ್ಡ್ ಕಪ್ನ ಆಡಲೇಬೇಕು ಅಂತ ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ಟು ಇಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಎಂಥ ತರಾವರಿ ಪ್ರಾಕ್ಟೀಸ್ನ ಮಾಡ್ತಾವ್ರೆ. ಸೌತ್ ಆಫ್ರಿಕಾ ನೆಲದಲ್ಲಿ ಆಡಬೇಕು ಅಂತ. ಸೊ ಇಲ್ಲಿ ಪ್ಲಾಸ್ಟಿಕ್ ಬಾಲೆಲ್ಲ ಪ್ರಾಕ್ಟೀಸ್ ಮಾಡೋದು, ಯಾಕಂದರೆ ಅನಿವನ್ ಬೌನ್ಸ್ ಅನ್ನೋದು ಇರುತ್ತೆ. ಆ ಒಂದು ಬೌನ್ಸ್ ಎಕ್ಸ್ಟ್ರಾಕ್ಟ್ ಆದಾಗ ಹೆಂಗೆ ಆಡಬೇಕು ಅನ್ನೋದಕ್ಕೂ ಕೂಡ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಬೌಲಿಂಗ್ ಕೂಡ 12 ಓವರ್ ಬೌಲಿಂಗ್ನ ಮಾಡ್ತಾ ಇದ್ದಾರೆ, ಜಸ್ಟ್ ಬಿಕಾಸ್ 2027 ವರ್ಲ್ಡ್ ಕಪ್ನ ಆಡಬೇಕು ಅಂತ.
ಸೊ ಮೆಚುರಿಟಿ ಅನ್ನೋದು ಇದು. ಅಪ್ಡೇಟ್ ಮುಂದೆ ಅಜಿಂಕ್ಯ ರಹಾನೆ ಅವರು ಲಾಸ್ಟಿಗೆ ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಅವ್ರ ರಿಟೈರ್ಮೆಂಟ್ ರಿಲೇಟೆಡ್ ಇದು ಒಂದು ನನಗೂ ಹಾರ್ಟಿಗೆ ಟಚ್ ಆಗೋಗ್ಬಿಡ್ತು ಗುರು. ಹತ್ಕೊಂಡು ಹೇಳ್ತಾ ಇದ್ದಿದ್ದು ಇದೇನೇನೆ. ಅವ್ರು ಏನು ಹೇಳೋದಂದ್ರೆ ಲಾಸ್ಟಿಗೆ ನನ್ನ ಹೆಸರು ಅಜಿಂಕ್ಯ ರಹಾನೆ. ಅಜಿಂಕ್ಯ ಅಂತ ಅಂದ್ರೆ ಸೋಲಿಲ್ಲದೆ ಇರೋವಂಥವ್ನು, ಸೋಲಿಲ್ಲ ಅನ್ನೋಂಥವ್ರು. ಬಟ್ ನನಗೆ ಸೋಲು ತೋರಿಸಿದೆ, ಕ್ರಿಕೆಟ್ ನನಗೆ ಸೋಲು ತೋರಿಸಿ ಸಾಕಷ್ಟು ಸಲ ಸೋತಿದ್ದೀನಿ ನಾನು, ಕ್ರಿಕೆಟಲ್ಲಿ ಸೋತಿದ್ದೀನಿ ನಾನು, ತಪ್ಪುಗಳನ್ನ ಮಾಡಿದ್ದೀನಿ, ಮಿಸ್ಟೇಕ್ಸ್ಗಳನ್ನ ಮಾಡಿದ್ದೀನಿ. ಅದು ಒಪ್ಕೊಳ್ಳೋದಿದೆಯಲ್ಲ ಗುರು, ರಿಟೈರ್ಮೆಂಟ್ನ ಕೊಡೋ ಟೈಮಲ್ಲಿ ಒಪ್ಕೊಳ್ಳೋದಿದೆಯಲ್ಲ, ನಾನು ತಪ್ಪುಗಳನ್ನ ಮಾಡಿದ್ದೀನಿ, ನಾನು ಟೀಮ್ನ ಸೋಲ್ಸಿದ್ದೀನಿ, ಟೀಮ್ನ ಸೋತಿದ್ದೆ, ನನ್ನಿಂದ ಟೀಮ್ ಸೋತಿದೆ ಆ್ಯಂಡ್ ನನ್ನ ಕ್ಯಾಪ್ಟನ್ಸಿಲಿ ಟೀಮ್ ಸೋತಿದೆ. ನಾನು ಏನು ಎಲ್ಲ ನಾನೇ ಮಾಡಿಬಿಟ್ಟಿದ್ದೀನಿ, ನಾನು ಎಲ್ಲ ಆನ್ ಪಾಯಿಂಟಲ್ಲಿದ್ದೆ, ಅದು ಇದು ಅಂತೆಲ್ಲ. ಅವ್ರು ತಪ್ಪು ಮಾಡೋದನ್ನ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ಡೈಜೆಸ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ರು ಹೇಳೋದೇನು ಅಂತಂದರೆ ನನಗೆ ಸೋಲ್ ಕಂಡಿದ್ದೀನಿ, ನಾನು ಸೋಲ್ ಕಂಡಿದ್ದೀನಿ ಇಲ್ಲ ಅಂತಲ್ಲ, ಬಟ್ ಸೋಲ್ ಕಾಣದೇ ಇರೋಂಥದ್ದು ಒಂದೇ ಒಂದು ಕಡೆ ಇದೆ. ಅದು ಯಾವುದು ಅಂತಂದರೆ ಜನಗಳ ಹಾರ್ಟಲ್ಲಿ ನನಗೆ ಸೋಲಿಲ್ಲ. ಸೊ ಅದು ನಾನು ಇಷ್ಟ ಆಗ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಥರ ನೋಡಿ ಸ್ಕ್ರಿಪ್ಟ್ ಬರ್ದಂಗೆ ಬರ್ದಿದ್ದಾರೆ, ಯಾವುದೋ ಒಂದು ಫಿಲಮ್ ಡೈಲಾಗ್ ಬರ್ದಂಗೆ ಬರ್ದಿದ್ದಾರೆ. ಆದರೂ ಸಿಕ್ಕಾಬಿಟ್ಟೆ ಸಖತ್ತಾಗಿ ಹೇಳಿದ್ದಾರೆ ಗುರು. ಒಂಥರ ಇಂಪ್ರೆಸ್ ಆಗೋಗ್ಬಿಟ್ರು ಎಲ್ಲರೂ, ಫ್ಯಾನ್ಸ್ಗಳೆಲ್ಲ ಇದನ್ನ ಕೇಳ್ಬಿಟ್ಟು. ಸೋಲ್ ಎಲ್ಲೂ ಇಲ್ಲ ನನಗೆ, ಜನಗಳ ಆಟಲ್ಲಿ ಸೋಲ್ ಇಲ್ಲವೇ ಇಲ್ಲ. ನಾನು ಕ್ರಿಕೆಟಲ್ಲಿ ಸೋತಿರ್ಬೋದು ಕೆಲವೊಂದು ಟೈಮ್, ಬಟ್ ಜನಗಳ ಆಟಲ್ಲಿ ಸೋಲಿಲ್ಲ ನನಗೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಕೊಟ್ಟರು ಗಾಯ್ಸ್.